ಸ್ವಾಗತ. ಇವತ್ತೇನು ತಿಂಡಿ ಮಾಡೋಣ ನೋಡೋಣ ಬನ್ನಿ. ನೋಡಿ, ಕರಿಬೇವು ಒಂದೆರಡು ಗೊಂಚಲು, ಮತ್ತು ಒಂದೆಲ್ಗ ನೋಡಿ, ಒಂದೆಲ್ಗ ಇದು ಗದ್ದೆಲೆಲ್ಲ ಸಿಗುತ್ತೆ. ದೊಡ್ಡ ಪತ್ರೆ, ಒಂದೆರಡು ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಶುಂಠಿ, ಒಂದು ಚಿಕ್ಕ ಗಾತ್ರ ಹುಣಸೆಹಣ್ಣು, ಮತ್ತು ಒಂದು 3-4 ಬೆಳ್ಳುಳ್ಳಿ, ಒಂದು ಕಪ್ಪು ಕಾಯಿ ತುರಿ. ನೋಡಿ, ಇದು ಬಿಸಿ ಮಾಡಿ ಹುರಿದು ಇಟ್ಟಿದ್ದೀನಿ. ಕಡಲೆ ಬೀಜ ಸಿಪ್ಪೆ ತೆಗಿಬೇಕಿದು, ಮತ್ತು ಉಪ್ಪು ಮಾಡ್ಕೊಳ್ಳೋಣ. ರೊಟ್ಟಿಗೆ ಮಾಡ್ತಾ ಇರೋದು ನೋಡಿ, ಅನ್ನ ಮತ್ತು ಅಕ್ಕಿ ಇಟ್ಟಿದ್ದೀನಿ. ಇದು ರೊಟ್ಟಿ ಮಾಡ್ಸೋಕೆ ಕಲಿಸ್ಬೇಕು. ಇದನ್ನು ಮೆಣಸಿನ್ಕಾಯಿ ಮುರಿದಾಕ್ತೀನಿ, ಆರುತ್ತೆ. ಅದಕ್ಕೋಸ್ಕರ ಶುಂಠಿ ಹಾಕೋಣ, ಬೆಳ್ಳುಳ್ಳಿ ಹಾಕೋಣ, ಮತ್ತು ಕರಿಬೇವು ಸೊಪ್ಪು ಎಲ್ಲ ಸ್ವಲ್ಪ ಫ್ರೈ ಆಗಲಿ. ಒಂದೆಲ್ಗ ಮತ್ತು ದೊಡ್ಡ ಪತ್ರೆ ಫ್ರೈ ಆದರೆ ಸ್ಮೆಲ್ ಇರಲ್ಲ, ಅದಕ್ಕೋಸ್ಕರ. ಮತ್ತು ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಕಾಯಿ ತುರಿ ಹಾಕೋಣ. ಕಾಯಿ ತುರಿನೂ ಸ್ವಲ್ಪ ಫ್ರೈ ಆಗಲಿ. ಮತ್ತು ಚಟ್ನಿ ಬೇಗ ಕೆಟ್ಟೋಗಲ್ಲ. ಫ್ರಿಜ್ ಇದ್ದರೆ ನೀವು ಫ್ರಿಜ್ಜಲ್ಲಿ ಇಟ್ಬೋದು. ನಮ್ಮಲ್ಲಿ ಫ್ರಿಜ್ ಇಲ್ಲ, ಅದಕ್ಕೋಸ್ಕರ ಇದು ಚೆನ್ನಾಗಿ ಫ್ರೈ ಮಾಡ್ತೀನಿ. ಸಂಜೆವರೆಗೂ ಇರುತ್ತೆ, ಏನೂ ಆಗಲ್ಲ, ಹಾಳಾಗಲ್ಲ. ಇದು ಚಟ್ನಿ ಮಾಡಿಕೊಡ್ತಾ ಇರಿ, ಯಾಕೆಂದರೆ ಅವರಾಗೆ ತಿನ್ನಲ್ಲ. ಅದಕ್ಕೋಸ್ಕರ ಈ ಥರ ಚಟ್ನಿ ಮಾಡಿದ್ರೆ ಹಸಿದು ಕೊಟ್ಟರೆ ಇನ್ನೂ ಒಳ್ಳೆಯದು. ಬ್ರಾಹ್ಮಿ ಅಲ್ವಾ ಇದು, ತುಂಬ ಬುದ್ಧಿ ಬರುತ್ತೆ. ಬೆಳಗ್ಗೆ ಎದ್ದೆ ತಿಂದರೆ ಈ ಥರ ಚಟ್ನಿ ಮಾಡಿ ಕೊಟ್ಟರೆ ರೊಟ್ಟಿ ಜೊತೆ, ಚಪಾತಿ ಜೊತೆ ಎಲ್ಲ ಮಾಡಿರಿ. ಮತ್ತು ಕಡಲೆ ಬೀಜ ಸಿಪ್ಪೆ ತೆಗಿತಾ ಇದ್ದೀನಿ ನೋಡಿ, ಬಿಸಿ ಆಗಿದೆ. ಇದೆಲ್ಲ ಫ್ರೈ ಆಗಿದೆ. ಗ್ಯಾಸ್ ಬಂದ್ ಮಾಡ್ತೀನಿ ನೋಡಿ. ಇವಾಗ ಉಪ್ಪು ಹಾಕ್ತಾ ಇದ್ದೀನಿ ಲಾಸ್ಟಲ್ಲಿ. ರೊಟ್ಟಿಗೆ ನಾನು ಸ್ವಲ್ಪ ಅನ್ನ ತಗೊಂಡಿದ್ದೀನಿ ನೋಡಿ. 1 ಕಪ್ ಅಕ್ಕಿ ಹಿಟ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಆ ರೊಟ್ಟಿಗೆ ನೋಡಿ, ಅನ್ನ ಚೆನ್ನಾಗಿ ಇದು ಮಾಡ್ಬೇಕು, ಕೈಯಲ್ಲೇ ನಾದಬೇಕು ಇದನ್ನು ಚೆನ್ನಾಗಿ. ನೋಡಿ, ಉಪ್ಪು ಹಾಕೋಣ, ಮತ್ತು ಅಕ್ಕಿ ಹಿಟ್ಟು ಹಾಕೋಣ. ಅಕ್ಕಿ ಹಿಟ್ಟು ಸ್ವಲ್ಪ ನೀರು ಹಾಕೋಣ. ನೀರು ಹಾಕಿಲ್ಲ ನಾನು, ಇದರಲ್ಲೇ ಚಿನಿ. ನಾನು ಅನ್ನ ಇರೋದಕ್ಕೋಸ್ಕರ ಏನೋ ಅಕ್ಕಿ ಹಿಟ್ಟು ಬಿಸಿ ಮಾಡಿಲ್ಲ. ಅನ್ನ ಇಲ್ಲ ಅಂದರೆ ಸ್ವಲ್ಪ ನೀರಲ್ಲಿ ಹಿಟ್ಟು ಹಾಕಿ ಬಿಸಿ ಮಾಡ್ಕೋಬೇಕು. ಅವಾಗಿಲ್ಲ ಅಂದರೆ ರೊಟ್ಟಿ ಬರಲ್ಲ, ರೊಟ್ಟಿ ಒಂದಲ್ಲ. ಅನ್ನ ಇದ್ದರೆ ಸಾಕು, ಮೆತ್ತಗಿರುತ್ತೆ ರೊಟ್ಟಿ. ಮಾಡ್ತಾರೆ ಈ ಥರ. ಇದು ಬಿಸಿ ಆರಿದೆ ನೋಡಿ, ಮಿಕ್ಸಿಗೆ ಹಾಕೊಳ್ಳೋಣ, ರುಬ್ಕೊಳ್ಳೋಣ, ಚಟ್ನಿ ಮಾಡ್ಕೊಳ್ಳೋಣ. ಅಷ್ಟೊತ್ತು ರೊಟ್ಟಿಗೆ ಇಟ್ಟೋಣ. ಕಡಲೆ ಬೀಜ ಹಾಕ್ತಾಯಿದ್ದೀನಿ ನೋಡಿ. ಚಟ್ನಿ ಆಗಿದೆ ರುಬ್ಬಿ. ಗ್ಯಾಸ್ ಮೇಲೆ ಹಂಚಿಟ್ಕೊಳ್ಳೋಣ ರೊಟ್ಟಿ ಹಾಕೋದಕ್ಕೆ. ಇದಕ್ಕೆ ಸ್ವಲ್ಪ ಎಣ್ಣೆ ಸರುತ್ತೀನಿ. ಇದು ಹಿಟ್ಟಲ್ಲೂ ಮಾಡ್ಬೋದು, ಅಕ್ಕಿ ಹಿಟ್ಟು. ನಾನು ಎಣ್ಣೆಯಲ್ಲಿ ಸರ್ವಿ ಮಾಡ್ತೀನಿ ನೋಡಿ. ಈ ಥರ ನಾದ್ಕೊಳ್ಳೋಣ. ಈ ಥರ ನಾದಿ ಈ ಥರ ಮಾಡ್ಕೋಬೇಕು ನೋಡಿ. ತೊಟ್ಟಕ್ಕೆ ಈಸಿ ಆಗುತ್ತೆ. ನಾವು ಕೈಯಲ್ಲೇ ತೊಟ್ಟೋದಲ್ವ, ಅದಕ್ಕೋಸ್ಕರ ಈ ಥರ ಮಾಡಿ ಈ ಥರ ಪೇಪರ್ ಹಿಂಗೆ ಮಾಡೋಣ. ಸ್ವಲ್ಪ ಹೆಚ್ಕೋಬೇಕು. ಈ ಥರ ತೆಳು ರೊಟ್ಟಿ ಮಾಡ್ಬೋದು. ಹಂಚು ಬಿಸಿಯಾಗಿದೆ ನೋಡಿ. ಆ ರೊಟ್ಟಿ ಆಗೋಷ್ಟೊಳಗೆ ಇನ್ನೊಂದು ಮಾಡ್ಕೊಳ್ಳೋಣ. ಶೀತ ಜ್ವರ ಎಲ್ಲ ಬಂದರೆ ಈ ಥರ ಚಟ್ನಿ ಮಾಡಿಕೊಂಡು ಸ್ವಲ್ಪ ಖಾರವಾಗಿ ಮಾಡ್ಕೊಳ್ರಿ. 1-2 ಕಾಳು ಮೆಣಸು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಕಾಳು ಮೆಣಸು ಹಾಕಿಲ್ಲ. ಮತ್ತು ದೊಡ್ಡ ಪತ್ರೆಯಲ್ಲಿ ಒಳ್ಳೆ ಔಷಧಿ ಗುಣ ಇರುತ್ತಲ್ಲ. ಯಾರಿಗೆ ಮೈಯಲ್ಲಿ ಗಂಧೆ ಬರುತ್ತೆ, ಕೆರೆತ ಬರುತ್ತೆ, ಅವರೆಲ್ಲ ದೊಡ್ಡ ಪತ್ರೆ ತಿನ್ನಿರಿ ನೋಡಿ. ಸ್ವಲ್ಪ ಕೈಯಲ್ಲಿ ನೀರು ತಗೊಂಡು ಈ ಥರ ಮಾಡಿ ಈ ಥರ ಊಟ ಮಾಡೋಣ. ಮಸಾಲೆ ರೊಟ್ಟಿನೂ ಮಾಡ್ಬೋದು. ಮತ್ತೇನು ಅದು ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮತ್ತು ಇನ್ನೊಂದು ಸಬ್ಬಕ್ಕಿ ಸೊಪ್ಪು, ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಹಾಕಿ ಮಾಡ್ಬೋದು. ಅದು ಹಾಗೆ ತಿನ್ಬೋದು ಚಟ್ನಿ ಇಲ್ಲದೆ ಹೋದ್ರೂ. ನಾನು ಆ ಥರ ಏನು ಹಾಕಲ್ಲ. ಇದು ನಮ್ಮೂರ ಕಡೆ ಮಾಡೋ ರೊಟ್ಟಿ, ಅದಕ್ಕೋಸ್ಕರ ನಾನು ಖಾಲಿ ರೊಟ್ಟಿ ಮಾಡಿ ಚಟ್ನಿ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಇದು ನೋಡಿ. ರೊಟ್ಟಿ ಆಗಿದೆ, ತೆಗಿಯೋಣ. ಇನ್ನೊಂದು ಹಾಕೋಕ್ಕೆ ನೋಡಿ. ರೊಟ್ಟಿ ರೆಡಿ ಆಗಿದೆ, ಅಕ್ಕಿ ರೊಟ್ಟಿ. ಟೇಸ್ಟ್ ಹೇಗಿದೆ ನೋಡೋಣ ಬನ್ನಿ.
ತುಂಬ ಚೆನ್ನಾಗಿದೆ ಚಟ್ನಿ. ನೀವು ಮನೇಲಿ ಮಾಡ್ಕೊಂಡು ತಿಂದು ಹೇಗಿದೆ ಅಂತ ಹೇಳ್ರಿ. ಯಾವ ಕಡೆ ಮಾಡಲ್ಲ, ಒಂದೊಂದು ಊರ್ ಕಡೆ ರೊಟ್ಟಿ ಈ ಥರ ಮಾಡಕ್ ಬರಲ್ಲ. ಅವರು ವಿಡಿಯೋ ನೋಡಿ ಮಾಡಿ ಈ ಥರ. ವಿಡಿಯೋ ಫುಲ್ ನೋಡಿ, ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಕೊಡಿ, ಹೇಗಿದೆ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ, ಎಲ್ಲರಿಗೂ ಬಾಯ್ ಬಾಯ್.